ಇವತ್ತು ಡಿ ಬಾಸ್ ಅವರ ಬರ್ತಡೇ. ಇಡೀ ಕರ್ನಾಟಕನೇ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದೆ. ಇದೇ ಖುಷಿಯಲ್ಲಿ ಅವರ ಮುಂದಿನ ಚಿತ್ರದ ಟೈಟಲ್ ಅನ್ನ ಲಾಂಚ್ ಮಾಡಿದ್ದಾರೆ. ಆ ಟೈಟಲ್ ಲಾಂಚ್ ವಿಡಿಯೋದಲ್ಲಿ ಡೈರೆಕ್ಟರ್ ಏನೆಲ್ಲ ಹಿಂಟ್ ಕೊಟ್ಟಿದ್ರು ಅಂತ ನಂದೇ ಆದ ರೀತಿಯಲ್ಲಿ ಅನಲೈಸ್ ಮಾಡ್ಕೊಳ್ತಾ ಹೋಗ್ತೀನಿ. ಮೊದಲಿಗೆ ವಿಡಿಯೋದಲ್ಲಿ ಕಂಡು ಬರೋದು ಒಂದು ಹೊಲ, ಅಲ್ಲಲ್ಲಿ ಬೆಂಕಿ ಬಿದ್ದಿರುತ್ತೆ, ಹಾಗೆ ಒಂದಿಷ್ಟು ನೇಗಲುಗಳು ಇದೆಲ್ಲ ಬಿದ್ದಿರೋದನ್ನ ನಾವು ಕಾಣಬಹುದು. ಇದನ್ನ ನೋಡಿದಾಗ ನನಗನ್ಸಿದ್ದು ಇಲ್ಲಿ ಬೆಂಕಿ ಹಾಗೂ ಹೊಲವನ್ನು ತೋರಿಸುವ ಮೂಲಕ ರೈತರಿಗೆ ಆಗಿರೋ ಸಮಸ್ಯೆನ ಹೈಲೈಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಎತ್ತಿನ ಬಂಡಿಯ ಒಂದು ಚಕ್ರವನ್ನ ಎಸ್ತಿದ್ದಾರೆ. ಸೊ ರೈತರು ಕೃಷಿಯ ಭೂಮಿಯಲ್ಲಿ ಕೆಲಸವನ್ನ ಮಾಡಬಾರದು ಅಂತ ರೈತರುಗಳು ಬಳಸೋ ಭೂಮಿಯಾಗಿರಬಹುದು ಅಥವಾ ಎತ್ತಿನ ಬಂಡಿಗಳಾಗಿರಬಹುದು, ಇದನ್ನೆಲ್ಲದನ್ನು ಹಾಳು ಮಾಡಿ ಅದನ್ನ ಎಸಿತಾ ಇದ್ದಾರೆ, ಮತ್ತೆ ಅದ್ರ ಮೇಲೆ ಬೆಂಕಿಯನ್ನ ಹಾಕ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಇದೇ ಟೈಮಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಲಿರಿಕ್ಸ್ ಬರುತ್ತೆ. ಅಲ್ಲಿ ಹೇಳಿರೋ ಪ್ರಕಾರ, ಬೆಂಕಿ ಕಿಡಿಯೊಂದು ಬಿತ್ತೋ ಭೂಮಿಗೆ, ಬೆಳಗಿದರೆ ಬೆಳಕಾಗುತ್ತೆ, ಕೆಣಕಿದರೆ ಸಿಡಿಲಾಗುತ್ತೆ ಅಂತ. ಈ ಲೈನು ಈ ಸಿನಿಮಾದಲ್ಲಿರೋ ಹೀರೋ ಕ್ಯಾರೆಕ್ಟರ್ನ ಎಕ್ಸ್ಪ್ಲೈನ್ ಮಾಡುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಹೀರೋ ಒಂಥರ ಬೆಂಕಿಯ ಕಿಡಿ ತರ, ಅವರು ಬೇರೆಯವ್ರ ಜೀವನನ ಬೆಳಕು ಮಾಡಬಹುದು, ಹಾಗೆ ಅವ್ರನ್ನ ಯಾರಾದ್ರೂ ಕೆಣಕಿದ್ರೆ, ಅವರಿಗೆ ಸಿಟ್ಟು ಬರ್ಸಿದ್ರೆ ಅವರು ಸಿಡಿಲು ತರ ಆಗ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಈ ಶಾರ್ಟ್ ನಲ್ಲಿ ಕತ್ತಿಯನ್ನು ರೆಡಿ ಮಾಡುವ ಡಿಟೇಲಿಂಗ್ ಪ್ರೋಸೆಸ್ ನ ತೋರಿಸಿದ್ದಾರೆ. ಮೇ ಬಿ ಇಲ್ಲಿ ಹೀರೋ ಕ್ಯಾರೆಕ್ಟರ್ನ ಕೆಲಸ ಅದಕ್ಕೆ ಸಂಬಂಧಪಟ್ಟಿದೆ, ಏನಾದ್ರೂ ಆಗಿರಬಹುದು, ಅಥವಾ ಹಳ್ಳಿಗೆ ಏನಾದ್ರೂ ಸಮಸ್ಯೆ ಬಂದಾಗ ಅವರನ್ನ ಕಾಪಾಡೋದಕ್ಕೆ ಕತ್ತಿಯನ್ನ ರೆಡಿ ಮಾಡ್ಕೊಳ್ತಾನೋ ಇರಬಹುದು ಅಂತ ಅನ್ಸುತ್ತೆ. ಈ ಶಾರ್ಟ್ ನಲ್ಲಿ ಬೆಂಕಿಯಲ್ಲಿ ಉರಿಯುತ್ತಿರುವ ನೇಗಿಲ್ಗಳನ್ನ ನೋಡಬಹುದು. ಈ ನೇಗಿಲ್ಗಳನ್ನ ಎಲ್ಲಾ ಕಡೆನೂ ಹೈಲೈಟ್ ಮಾಡ್ಕೊಳ್ತಾ ಹೋಗಿದ್ದಾರೆ. ಇಲ್ಲಿ ನೇಗಿಲ್ಗಳನ್ನ ಹಿಡಿದು ಜನ ಉಳೋದಕ್ಕೆ ಹೋದಾಗ ಏನೋ ಒಂದು ಸಮಸ್ಯೆ ಆಗಿರಬಹುದು ಅಂತ ಅನ್ಸುತ್ತೆ. ನೆಕ್ಸ್ಟ್ ಇಲ್ಲಿ ಬರುತ್ತೆ, ಗುಡಿಯ ಒಳಗಿಂದ ಮಾರವ್ವ ನೋಡ್ತಾ ಇದ್ದಾಳೆ ಅನ್ನೋ ರೀತಿಯಲ್ಲಿ ಲೈನ್ ಬರುತ್ತೆ. ಆ ಸಮಸ್ಯೆಯ ಬಗ್ಗೆ ಆ ಊರಿನ ಗ್ರಾಮ ದೇವತೆಗೂ ಕೋಪ ಇದೆ ಅನ್ನೋ ರೀತಿಯಲ್ಲಿ ಈ ಲೈನ್ ನ ಹೈಲೈಟ್ ಮಾಡಿದ್ದಾರೆ ಅಂತ ಅನಿಸ್ತು. ಇಲ್ಲಿ ದರ್ಶನ್ ಸರ್ನ ರೆಡ್ ಕಲರ್ ಬಟ್ಟೆಯಲ್ಲಿ ಹೈಲೈಟ್ ಮಾಡಿದ್ದಾರೆ. ರೆಡ್ ನ ಸಾಮಾನ್ಯವಾಗಿ ಸೈಕಾಲಜಿಯಲ್ಲಿ ಕೋಪ ಹಾಗೂ ಡೇಂಜರ್ಗೆ ಹೋಲಿಸ್ತಾರೆ. ಸೊ ಇಲ್ಲಿ ದರ್ಶನ್ ಅವರ ಕ್ಯಾರೆಕ್ಟರ್ ಅವರನ್ನ ಕೆಣಕಿದ್ರೆ ತುಂಬಾ ಡೇಂಜರಸ್ ಆಗಿ ಅವರು ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಹೈಲೈಟ್ ಮಾಡಿದ್ದಾರೆ ಅಂತ ಅನಿಸ್ತು. ಇಲ್ಲಿ ದರ್ಶನ್ ಅವರ ಲೆಫ್ಟ್ ಕೈಯಲ್ಲಿ ಅವ್ವ ಅನ್ನೋದನ್ನ ಹೈಲೈಟ್ ಮಾಡಿದ್ದಾರೆ. ಸೊ ಮೇ ಬಿ ಇದು ಆ ಹಳ್ಳಿಯ ಗ್ರಾಮ ದೇವತೆಯ ಹೆಸರಾಗಿರಬಹುದು. ಈ ಸಿನಿಮಾದ ಹೀರೋ ಅವ್ವ ಅಂತ ಅದನ್ನ ಆರಾಧಿಸ್ತಾ ಇರಬಹುದು. ಇದರಿಂದ ಗೊತ್ತಾಗುತ್ತೆ ಮೇ ಬಿ ಆ ಹಳ್ಳಿಯಲ್ಲಿರೋ ಗ್ರಾಮ ದೇವತೆನ ಕಂಡ್ರೆ ಈ ಸಿನಿಮಾದ ಹೀರೋಗೆ ತುಂಬಾನೇ ಇಷ್ಟ, ಅದ್ರ ಮೇಲೆ ತುಂಬಾನೇ ಅಟ್ಯಾಚ್ಮೆಂಟ್ ಇರುತ್ತೆ ಅನ್ಸುತ್ತೆ. ಅದನ್ನ ಹೈಲೈಟ್ ಮಾಡೋದಕ್ಕೆ ಇಲ್ಲಿ ಅವ್ವ ಅಂತ ಅಚ್ಚೆ ಹಾಕ್ಸ್ಕೊಂಡಿರ್ಬೋದು ಅಂತ ಅನ್ಸುತ್ತೆ. ಅಥವಾ ಇದು ಈ ಸಿನಿಮಾದಲ್ಲಿ ಹೀರೋನಿಗೆ ತಾಯಿಯ ಮೇಲಿರೋ ಪ್ರೀತಿಯನ್ನ ಸಾರೋದಕ್ಕೆ ಕೂಡ ಅವರ ಹೆಸರನ್ನ ಅವ್ವ ಅಂತ ಕೈಯಲ್ಲಿ ಅಚ್ಚೆಯನ್ನ ಹಾಕ್ಸ್ಕೊಂಡಿರ್ಬೋದು. ಹಾಗೇನಾದ್ರೂ ಆದ್ರೆ ಇಲ್ಲಿ ತಾಯಿ ಮಗನ ಸೆಂಟಿಮೆಂಟ್ ಕಂಟೆಂಟ್ ನ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿ ಅಗೇನ್ ಹಣೆಯಲ್ಲಿ ಕುಂಕುಮ, ಕುತ್ತಿಗೆಯಲ್ಲಿ ದುರ್ಗಿಯ ವಿಗ್ರಹ, ಇದನ್ನೆಲ್ಲ ಹೈಲೈಟ್ ಮಾಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ ಡಿ ಬಾಸ್ ಕ್ಯಾರೆಕ್ಟರ್ ದುರ್ಗಿ ದೇವರನ್ನ ಬರೀ ನಂಬೋದಷ್ಟೇ ಅಲ್ಲ, ಹಣೆಯಲ್ಲಿ ಕುಂಕುಮ ಇರೋದನ್ನ ನೋಡಿದ್ರೆ ಅದನ್ನ ಪ್ರತಿದಿನ ಪೂಜೆ ಮಾಡ್ತಾರೆ ಅನ್ನೋದನ್ನ ಹೈಲೈಟ್ ಮಾಡಿದ್ದಾರೆ ಅಂತ ಅನಿಸ್ತು ನನಗೆ. ಇನ್ನು ಈ ಶಾರ್ಟ್ ಗಳಲ್ಲಿ ದೂರದಲ್ಲಿ ವಿರೂಪಾಕ್ಷ ಟೆಂಪಲ್ ನ ಹೈಲೈಟ್ ಮಾಡಿರೋದನ್ನ ಗಮನಿಸಬಹುದು. ಅಂದ್ರೆ ಈ ಸಿನಿಮಾದ ಕಥಾವಸ್ತು ಹಂಪೆಯಲ್ಲಿ ನಡೆದ ನೈಜ ಘಟನೆ ಅಂತ ತಿಳಿಸೋದಕ್ಕೆ ಸಿಂಬಲ್ ಆಗಿ ವಿರೂಪಾಕ್ಷ ಟೆಂಪಲ್ ನ ಎಲ್ಲಾ ಕಡೆನೂ ಬಳಸಿದ್ದಾರೆ ಅಂತ ಅನಿಸ್ತಾ ಇದೆ. ಇಲ್ಲಿ ಜನಗಳು ನೇಗಿಲನ್ನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡಿದ್ದಾರೆ. ಅವರ ಡ್ರೆಸ್ಸಿಂಗ್ ಸೆನ್ಸ್ ಇದನ್ನೆಲ್ಲ ಗಮನಿಸಿದ್ರೆ ಕೆಲವರು ಬರೀ ಮೈಯಲ್ಲಿ ಬಂದಿದ್ದಾರೆ, ಕೆಲವರು ಶರ್ಟ್, ಲುಂಗಿ ಈ ರೀತಿಯಾದ ಒಂದು ಡ್ರೆಸ್ ಅಲ್ಲಿ ಬಂದಿದ್ದಾರೆ. ಇದ್ರ ಮೂಲಕ ದಂಗೆ ಇದ್ದ ಜನರನ್ನ ಹೈಲೈಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ರಾತ್ರೋರಾತ್ರಿ ತಮಗಾದ ಅನ್ಯಾಯದ ವಿರುದ್ಧ ಹೋರಾಡೋದಕ್ಕೆ ಉಟ್ಟ ಬಟ್ಟೆಯಲ್ಲಿ ಎದ್ದು ಬಂದ ಜನಗಳ ತರ ಅನಿಸ್ತಾ ಇದ್ದಾರೆ ನನಗೆ. ಈ ದೃಶ್ಯ ನನಗೆ ತುಂಬಾನೇ ತಲೆಗೆ ಹುಳ ಬಿಡ್ತು. ಇಲ್ಲಿ ತೋರಿಸಿರೋ ಪ್ರಕಾರ ದರ್ಶನ್ ಅವರು ಕತ್ತಿಯನ್ನ ಹಿಂದೆ ಇಟ್ಕೊಂಡಿದ್ದಾರೆ. ಆಕಾಶದಲ್ಲಿ ದುರ್ಗಿಯ ಚಿತ್ರ ಕಾಣಿಸುತ್ತೆ. ರೈಟ್ ಸೈಡ್ ನಲ್ಲಿ ವಿರೂಪಾಕ್ಷ ಟೆಂಪಲ್ ಕಾಣಿಸ್ತಾ ಇದೆ. ಅದ್ರ ಮುಂದೆ ಇರುವ ರೋಡ್ ಅಲ್ಲಿ ಒಂದು ವೈಟ್ ಕಾರು ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಹಾಗೆ ಇಲ್ಲಿ ದರ್ಶನ್ ಅವರ ಹಿಂದೆ ಒಂದಿಷ್ಟು ರೈತರು ನೇಗಿಲ್ಗಳನ್ನ ಹಿಡ್ಕೊಂಡು ನಿಂತಿದ್ದಾರೆ. ಇದಿಷ್ಟನ್ನು ಒಂದೇ ಶಾಟ್ ನಲ್ಲಿ ತೋರಿಸಿದ್ದಾರೆ. ಇದು ನೋಡಿದಾಗ ನನಗೆ ಬೇರೆ ಬೇರೆ ರೀತಿಯ ಥಾಟ್ಗಳು ಬಂತು. ಅದೆಲ್ಲ ಏನು ಅಂತ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ರೋಡ್ ಮೇಲೆ ಹೋಗ್ತಿರೋ ವೈಟ್ ಕಾರ್ಗಳು ಪೊಲಿಟಿಷಿಯನ್ಸ್ ಗಳ ಆಗಿರಬಹುದು ಅಂತ ಅನ್ಸುತ್ತೆ. ಆ ಕಾರ್ಗಳು ವಿರೂಪಾಕ್ಷ ಟೆಂಪಲ್ ಹತ್ರ ಹೋಗ್ತಾ ಇದೆ. ಅಂದ್ರೆ ಮೇ ಬಿ ಊರಿನ ಒಳಗಡೆ ಬರ್ತಾ ಇದೆ ಅನ್ನೋದನ್ನ ಸಿಂಬಲ್ ಆಗಿ ಹೇಳಿದ್ದಾರೆ ಅಂತ ಅನ್ಸ್ತು. ಹಾಗೆ ಇಲ್ಲಿ ದರ್ಶನ್ ಅವರು ಕತ್ತಿಯನ್ನ ಹಿಂದೆ ಇಟ್ಕೊಂಡಿದ್ದಾರೆ. ಮೇ ಬಿ ಈ ಕಾರ್ನಲ್ಲಿ ಬರ್ತಾ ಇದ್ದವರ ಮೇಲೆ ಅವರಿಗೆ ತಿಳಿಯದೆ ಅವರ ಮೇಲೆ ಅಟ್ಯಾಕ್ ಮಾಡೋ ಪ್ಲಾನ್ ಕೂಡ ಆಗಿರಬಹುದು ಅಂತ ಅನ್ಸುತ್ತೆ. ಅಥವಾ ಈ ಕಾರ್ನಲ್ಲೇ ಇದ್ದವರು ಯಾರ ರೈತರ ಹಿಂದೆ ನಿಂತು ಹೋರಾಡ್ತಾರೋ ಆ ವ್ಯಕ್ತಿ ಯಾರು ಅಂತ ಅವನನ್ನ ನೋಡೋದಿಕ್ಕೆ ಬರ್ತಾನೂ ಇರಬಹುದು ಅಂತ ಅನ್ಸುತ್ತೆ. ಇಲ್ಲಿ ದರ್ಶನ್ ಅವರು ಕತ್ತಿಯನ್ನು ಹಿಂದೆ ಇಟ್ಕೊಂಡಿದ್ದಾರೆ, ಆದ್ರೆ ಆಕಾಶದಲ್ಲಿ ದುರ್ಗಿಯ ಚಿತ್ರ ಬರ್ತಾ ಇದೆ. ಇದು ನೋಡಿದಾಗ ನನಗನ್ಸಿದ್ದು ದುರ್ಗಿ ದೇವರನ್ನ ಸ್ವಲ್ಪ ರೈಟ್ ಸೈಡ್ ನಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ, ಹಾಗೆ ದರ್ಶನ್ ಅವ್ರನ್ನ ಲೆಫ್ಟ್ ಸೈಡ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಮೇ ಬಿ ದುರ್ಗಿಯ ಲೆಫ್ಟ್ ಸೈಡಿನ ಕೈಯಲ್ಲಿರೋ ಕತ್ತಿಯನ್ನ ದರ್ಶನ್ ಅವರು ರೆಪ್ರೆಸೆಂಟ್ ಮಾಡ್ತಾ ಇರಬಹುದಾ ಅಂತಾನೂ ಅನಿಸ್ತಾ ಇದೆ. ಅಂದ್ರೆ ಇಲ್ಲಿ ಡಿ ಬಾಸ್ ಅವರನ್ನ
ದುರ್ಗಿಯ ಒಂದು ಆಯುಧ ಅಂತ ಹೇಳ್ತಾನೂ ಇರಬಹುದು. ಸೊ ಇದನ್ನ ಇನ್ನು ಡೀಟೇಲ್ ಆಗಿ ಹೇಳೋದಾದ್ರೆ, ದುರ್ಗಿ ದೇವತೆಯ ಒಂದು ಕೈಯಲ್ಲಿ ಕತ್ತಿ ಇರುತ್ತೆ. ಆ ಕತ್ತಿಯ ಅರ್ಥ ಏನು ಅಂತಂದ್ರೆ ಪ್ರಪಂಚದಲ್ಲಿರೋ ತಾರತಮ್ಯವನ್ನ ನಿರ್ಮೂಲನೆ ಮಾಡಬೇಕು ಅನ್ನೋದು. ಸೊ ಅದನ್ನ ಸಿಂಬಲ್ ಆಗಿ ಇಟ್ಕೊಂಡು ಹೇಳೋದಾದ್ರೆ, ಸೊ ಈ ಹಳ್ಳಿಗೆ ದಿಲ್ಲಿಯವರಿಂದ ಈ ಹಳ್ಳಿ ಜನರಿಗೆ ಏನೋ ಒಂದು ತಾರತಮ್ಯ ಆಗಿದೆ, ಅದನ್ನ ಸರಿ ಮಾಡೋದಕ್ಕೆ ದುರ್ಗಿಯ ಕತ್ತಿಯ ಆಯುಧ ತರ ದರ್ಶನ್ ಸರ್ ಅವರು ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ. ಇದನ್ನ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ, ಮುಂದೆ ದುರ್ಗಿ ದೇವತೆ ಇದೆ, ಅದನ್ನ ನಂಬುವ ಆರಾಧಿಸುವ ನಮ್ಮ ಹೀರೋ ಇದ್ದಾರೆ. ಅದಾದ್ಮೇಲೆ ನಮ್ಮ ಹೀರೋ ಹಿಂದೆ ಅವನನ್ನ ನಂಬುವ ಅವನನ್ನು ಆರಾಧಿಸುವ ರೈತರುಗಳಿದ್ದಾರೆ ಅಂತ. ಊರನ್ನ ಸರ್ವನಾಶ ಮಾಡೋದಕ್ಕೆ ಕಾರಲ್ಲಿ ಪೊಲಿಟಿಷಿಯನ್ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ರೈತರುಗಳು ತಮ್ಮ ಮುಂದೆ ನಿಂತಿರೋ ನಾಯಕನನ್ನ ನಂಬ್ತಾ ಇದ್ದಾರೆ. ಹಾಗೆ ಆ ನಾಯಕ ಅವನ ಶಕ್ತಿಯಾಗಿರೋ ಆ ಊರಿನ ದೇವತೆಯನ್ನ ನಂಬ್ತಾ ಇದ್ದಾನೆ ಅಂತ ಸಿಂಬಲ್ ಆಗಿ ತೋರಿಸಿರ್ಬೋದು ಅಂತನೂ ಅನಿಸ್ತಾ ಇದೆ. ಇನ್ನು ಇಲ್ಲಿ ಬರುವ ಡಿ ಬಾಸ್ ಅವರ ಡೈಲಾಗು, ಈ ಡೈಲಾಗ್ ನ ಕೇಳ್ತಾ ಇದ್ರೆ ಕಂಪ್ಲೀಟ್ ಸಿನಿಮಾದಲ್ಲಿ ಹಳ್ಳಿಯ ಭಾಷೆಯಲ್ಲೇ ಮಾತಾಡ್ತಾರೆ ಅಂತ ಅನ್ಸುತ್ತೆ. ಇನ್ನು ಎಲ್ಲಾ ಕಡೆ ಹೈಲೈಟ್ ಮಾಡ್ತಿರೋ ಈ ಕತ್ತಿಯ ಡಿಸೈನ್, ಈ ಕತ್ತಿಯನ್ನ ನೋಡಿದ್ರೆ ಇದು ಸಾಮಾನ್ಯವಾದ ಕತ್ತಿ ಅಂತ ಅನ್ಸಲ್ಲ. ಮೇ ಬಿ ಈ ಕತ್ತಿ ತಲಾಂತರಗಳಿಂದ ಬಂದ ಕತ್ತಿ ಆಗಿರಬಹುದು, ಅಥವಾ ಆ ಊರಿನ ಗ್ರಾಮ ದೇವತೆಯ ಕತ್ತಿನೂ ಆಗಿರಬಹುದು ಅಂತ ಅನ್ಸ್ತಾ ಇದೆ. ಇನ್ನು ಈ ಶಾರ್ಟ್ ಇಲ್ಲಿ 1974 ಅಂತ ಇದೆ. ಆ ಕಾಲಘಟ್ಟದಲ್ಲಿ ನಡೆದ ಕಥೆಯನ್ನ ಸಿನಿಮಾವಾಗಿ ಮಾಡ್ತಾ ಇರೋದ್ರಿಂದ ಅದನ್ನ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. 1974ರಲ್ಲಿ ದೇವರಾಜ್ ಅರಸು ಅವರು ಕರ್ನಾಟಕದ ಸಿಎಂ ಆಗಿದ್ರು. ಆ ಟೈಮಲ್ಲಿ ಅವರು ಉಳುವವನೇ ಭೂಮಿಯ ಒಡೆಯ ಅನ್ನೋ ಒಂದು ಕಾನೂನನ್ನ ಹೊರಗೆ ತಂದ್ರು. ಮೇ ಬಿ ಸಿನಿಮಾ ಅದ್ರ ಬೇಸ್ ಮೇಲೆ ಇರಬಹುದು. ಈ ಕಾನೂನಿಂದ ಇವರಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿರಬಹುದು, ಅಥವಾ ಇವರು ದಂಗೆ ಎದ್ದಿದ್ದಕ್ಕೆ ಈ ಕಾನೂನು ಬಂದಿರಬಹುದು. ಈ ರೀತಿ ಆ ಹಳ್ಳಿಯ ರೈತರುಗಳು ದಂಗೆ ಬಿದ್ದಾಗ ಕರ್ನಾಟಕದ ಗೌರ್ಮೆಂಟ್ ಆಗಿರಬಹುದು ಅಥವಾ ಕೇಂದ್ರ ಸರ್ಕಾರದ ಗೌರ್ಮೆಂಟ್ ಆಗಿರಬಹುದು, ಇವರೆಲ್ಲರಿಗೂ ಇದು ತಲೆನೋವಿನ ವಿಷಯ ಆಗುತ್ತೆ. ಸೊ ಈ ಸಿನಿಮಾ ಇದ್ರ ಸುತ್ತನೇ ತಿರುಗುತ್ತೆ ಅಂತ ಅನ್ಸುತ್ತೆ. ಇಲ್ಲಿ ಬಾವುಟದ ಒಂದಿಷ್ಟು ಭಾಗಗಳನ್ನ ಹರಿದೋಗಿರೋ ತರ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ನಾನು ಅನ್ಕೊಳ್ತೀನಿ ಇಲ್ಲಿ ಹರಿದು ಹೋಗಿರೋ ಈ ಬಾವುಟದ ಬಟ್ಟೆಗಳು ಗೌರ್ಮೆಂಟಿನ ಯಾವುದೋ ಒಂದು ಕಾನೂನಿನಿಂದ ಅವರ ಜೀವನ ಹೇಗೆ ಹರಿದು ಹೋದ ಬಟ್ಟೆ ತರ ಆಗಿದೆ ಅನ್ನೋದನ್ನ ಸಿಂಬಲ್ ಆಗಿ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇಲ್ಲಿರೋ ನ್ಯೂಸ್ ಪೇಪರ್ ನಲ್ಲಿ ಎಲ್ಲವೂ ಔಟ್ ಆಫ್ ಫೋಕಸ್ ನಲ್ಲಿದೆ, ಆದ್ರೆ ಅದ್ರ ಮೇಲೆ ರಕ್ತದ ಕಲೆಗಳಿದೆ. ಅಂದ್ರೆ ಇಲ್ಲಿ ತಮ್ಮ ರಕ್ತಗಳನ್ನ ಚೆಲ್ಲಿ ರೈತರು ಮಾಡಿದ ದಂಗೆಯ ಬಗ್ಗೆ ಹೈಲೈಟ್ ಮಾಡಿ ಬರ್ದಿದ್ದಾರೆ ಅಂತ ಅನ್ಸುತ್ತೆ. ಇನ್ನು ಈ ನ್ಯೂಸ್ ಪೇಪರ್ ತುಂಬಾನೇ ಔಟ್ ಆಫ್ ಫೋಕಸ್ ಇರೋದ್ರಿಂದ ಇಲ್ಲಿ ಏನ್ ಬರೆದಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ PM ಅನ್ನೋ ವರ್ಡ್ನ ನಮ್ಗೆಲ್ಲರಿಗೂ ಅರ್ಥ ಆಗ್ಲಿ ಅಂತ ಸ್ವಲ್ಪ ದೊಡ್ಡದಾಗೆ ಬರೆದಿದ್ದಾರೆ. ಸೊ ಅದರ ಅರ್ಥ ಕರ್ನಾಟಕದ ಒಂದು ಹಳ್ಳಿಯಲ್ಲಿ ರೈತರು ಮಾಡಿದ ದಂಗೆಯಿಂದ ಪ್ರೈಮ್ ಮಿನಿಸ್ಟರ್ಗೂ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಇಲ್ಲಿ ಕನ್ವೆ ಮಾಡಿದ್ದಾರೆ ಅಂತ ಅನಿಸ್ತು. ಇಲ್ಲಿ ನಾಯಿ ಹಾಗೂ ಕುರಿಯ ಸಿಂಬಲ್ ಅನ್ನ ಹೈಲೈಟ್ ಮಾಡಿದ್ದಾರೆ. ನಾಯಿ ಅಂತಂದ್ರೆ ಕಾವಲು, ಭಯದಲ್ಲಿರೋ ಕುರಿಗಳಿಗೆ ನಾಯಿ ಕಾವಲಾಗಿದೆ ಅನ್ನೋದನ್ನ ಇಲ್ಲಿ ಸಿಂಬಲ್ ಆಗಿ ಹೇಳಿದ್ದಾರೆ ಅನಿಸ್ತು. ಅಂದ್ರೆ ಈ ಕಾನೂನಿಂದ ಅಥವಾ ರೈತರಿಗಾದ ಸಮಸ್ಯೆಯಿಂದ ಆ ಹಳ್ಳಿಯಲ್ಲಿದ್ದ ರೈತರು ಭಯದಿಂದ ನರಳಿದಾಗ ಅವರೆಲ್ಲರಿಗೂ ಕಾವಲಾಗಿ ಭರವಸೆಯಾಗಿ ನಮ್ಮ ನಾಯಕ ಇರ್ತಾನೆ ಅನ್ನೋದನ್ನ ಇಲ್ಲಿ ಸಿಂಬಲ್ ಆಗಿ ತೋರಿಸಿದ್ದಾರೆ ಅಂತ ಅನಿಸ್ತು. ಇನ್ನು ಕಾಟೇರ ಅನ್ನೋ ಹೆಸರು ಏನಕ್ಕೆ ಬಂದಿರಬಹುದು ಅಂತ ಹಾಗೆ ಅನಲೈಸ್ ಮಾಡೋದಾದ್ರೆ, ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಕಾಟೇರಮ್ಮ ಅನ್ನೋ ಗ್ರಾಮ ದೇವತೆ ಇರ್ತಾಳೆ. ಸೊ ಮೇ ಬಿ ಇಲ್ಲಿ ನಮ್ಮ ಹೀರೋ ಆ ದೇವತೆಯನ್ನ ಆರಾಧಿಸ್ತಾ ಇರಬಹುದು. ಹಾಗಾಗಿ ಆ ದೇವಿಯ ಮೇಲಿರೋ ಪ್ರೀತಿಯಿಂದ ಅವನ ಹೆಸರನ್ನ ಕಾಟೇರ ಅಂತ ಇಟ್ಕೊಂಡಿರಬಹುದು. ಹಾಗೆ ಇಲ್ಲಿ ಕಾಟೇರಮ್ಮ ಅಂತಂದ್ರೆ ಕಾಳಿಯ ಪ್ರತಿರೂಪ. ಕೆಲವರು ಕಾಳಿಯ ತಂಗಿ ಅಂತ ಹೇಳ್ತಾರೆ, ಕೆಲವರು ಕಾಳಿಯ ಪ್ರತಿರೂಪ ಅಂತ ಹೇಳ್ತಾರೆ. ಈ ಕಾಳಿ, ದುರ್ಗಿ ಇವರೆಲ್ಲರೂ ಪಾರ್ವತಿಯ ಪ್ರತಿರೂಪ. ಹಾಗಾಗಿ ಮೇ ಬಿ ಇಲ್ಲಿ ಕಾಟೇರಮ್ಮನ ದುರ್ಗಿಯ ಪ್ರತಿರೂಪದಲ್ಲಿ ತೋರಿಸಿರ್ಬೋದು ಅಂತ ಒಂದ್ ರೀತಿಯಲ್ಲಿ ಅನ್ಸುತ್ತೆ. ಇದಿಷ್ಟು ಈ ವಿಡಿಯೋವನ್ನು ನೋಡಿದಾಗ ನನಗನ್ಸಿದ್ದು. ನಾನು ಹೇಳ್ದೇ ಇರೋ ಯಾವ್ದಾದ್ರೂ ವಿಷಯ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.